ಗಾಯ್ಸ್ ಈ ವಿಡಿಯೋದಲ್ಲಿ ತಿರುಪತಿ ತಿರುಮಲ ಶ್ರೀ ವೆಂಕಟೇಶ್ವರ ಸ್ವಾಮಿ ದರ್ಶನ ಹಿಂಗಾಯ್ತು ಅಂತ ಫುಲ್ ಇನ್ಫಾರ್ಮೇಶನ್ ಲಾಗ್. ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮತ್ತೇನಪ್ಪ ಮ್ಯಾಟರ್ ಅಂದರೆ, ನಾನು ಮತ್ತು ನಮ್ಮಮ್ಮ ಇಬ್ಬರು ತಿರುಪತಿಗೆ ಹೋಗ್ತಾ ಇದ್ದೀವಿ. ಇವತ್ತು ತಿರುಪತಿಗೆ ಹೋಗ್ತೀವಿ ಅಂತ ನಮಗೆ ಗೊತ್ತಿಲ್ಲ. ಬೆಳಗ್ಗೆ ಹಿಂಗೆ ಸುಮ್ಮನೆ ಕೂತ್ಕೊಂಡಿದ್ವಿ, ಸಡನ್ ಪ್ಲ್ಯಾನ್ ಹಂಗೆ ಮಾಡಿ ತಿರುಪತಿಗೆ ರೆಡಿಯಾಗಿ ಒಬ್ಬರನ್ನು ಸತ್ಕೊಂಡು ಕೋಲಾರಿಂದ ತಿರುಪತಿಗೆ ಹೋಗ್ತಾ ಇದ್ದೀವಿ ಗೈಸ್. ಇದೆಲ್ಲ ಎಷ್ಟಪ್ಪ ಟಿಕೆಟ್ ಅಂದರೆ 250 ರೂಪಾಯಿ ಗೈಸ್. ಇಬ್ಬರಿಗೂ ಸೇರಿ 540 ರೂಪಾಯಿ ಆಯಿತು ಗೈಸ್. ಇನ್ನೊಂದು ಗೈಸ್, ನಮ್ಮ ಗೌರ್ಮೆಂಟ್ ಬಸ್ಸು ಇಂಟ್ರೆಸ್ಟೆಡ್ಗೆ ಹೋದರೆ ಅದು ಲೇಡೀಸ್ ಫೀಲ್ ಅಂತೆ ಗೈಸ್. ಇಷ್ಟು ದಿನ ನನಗೆ ಗೊತ್ತಿಲ್ಲ, ನನಗೂ ಇವತ್ತು ಗೊತ್ತಾಯಿತು ಗೈಸ್. ಅಂತಿಂತೂ ತಿರುಪತಿಗೆ ಬಂದ್ವಿ. ಟೈಮ್ ಹೋದರೆ 8:50 ಆಗಿತ್ತು ಗೈಸ್. 10 ನಿಮಿಷದಲ್ಲಿ ಹೋಗಿ ಟೋಕನ್ ಕಲೆಕ್ಟ್ ಮಾಡ್ಕೊಬೇಕು. 10 ನಿಮಿಷ ಟೈಮ್ ಇದ್ದಿದ್ದು SST ಟೋಕನ್ಗೆ ಗೈಸ್. ಈ ಟೋಕನ್ ಬಂದು ಮಧ್ಯಾಹ್ನ 2 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ಕೊಡ್ತಾರೆ ಅಷ್ಟೇ ಗೈಸ್. ಶ್ರೀನಿವಾಸ ಕಾಂಪ್ಲೆಕ್ಸ್ ಇದೆ ಬಂದ್ವಿ. ಇಲ್ಲಿ ನೋಡಿದ್ರೆ ಟಿಕೆಟ್ ಎಲ್ಲ ಖಾಲಿ ಹಾಕ್ಬಿಟ್ಟಿವಿ ಗೈಸ್, ಟೋಕನ್ಸ್ ಇದ್ದಿಲ್ಲ. ಆಮೇಲೆ ಪಕ್ಕದಲ್ಲೆಲ್ಲ ಕೇಳಿ ನೋಡ್ತೀವಿ, ಎಲ್ಲರೂ ಬಂದು ಬೂದಿವಿ ಕಾಂಪ್ಲೆಕ್ಸ್ ಹತ್ರ ಹೋದ್ರೆ ಸಿಗತ್ತೆ ಟೋಕನ್ ಅಂದರು. ಟೈಮ್ ನೋಡಿದ್ರೆ 9:20 ಆಗಿಬಿಟ್ಟಿತ್ತು. ಟೈಮ್ ಓವರ್ ಆಗಿಬಿಟ್ಟಿತ್ತು. 9 ಗಂಟೆಗೆ ಲಾಸ್ಟ್ ಅಂತೆ 2 ಗಂಟೆಯಿಂದ. ಅವಾಗ ಹೋಗೋಣ ಬನ್ನಿ ಗೈಸ್. APSRTC ಬಸ್ ಸ್ಟ್ಯಾಂಡಿಂದ ಬೂದಿವಿ ಕಾಂಪ್ಲೆಕ್ಸ್ಗೆ 150 ರೂಪಾಯಿ ಅಂತ ಗೈಸ್. ಕರೆಕ್ಟಾಗಿ ಒಂದು 5 ಕಿಲೋಮೀಟರ್ ಕೂಡ ಬರಲ್ಲ ಗೈಸ್. ಆಟೋ ಜಾಸ್ತಿ ಮೋಸ ಮಾಡ್ತಾರೆ ಗೈಸ್. ಇಲ್ಲಿ ಏನು ಮಾಡೋಕ್ಕಾಗಲ್ಲ ಗೈಸ್. ನಮ್ಮ ಟೋಕನ್ ಬೇಕಂದರೆ ನಾವು ಮಾಡ್ಕೊಂಡು ಹೋಗಲೇಬೇಕು, ಅಂದರೆ ಟೋಕನ್ ಸಿಗಲ್ಲ ಗೈಸ್. ಬನ್ನಿ ಗೈಸ್ ಹೋಗೋಣ, ಏನು ಮಾಡೋಕ್ಕಾಗಲ್ಲ. ಆಮೇಲೆ ಬೂದಿವಿ ಕಾಂಪ್ಲೆಕ್ಸಿಗೆ ಬಂದ್ವಿ ಗೈಸ್. ಇಲ್ಲಿ ನೋಡಿದ್ರೆ ನನ್ನ ಆಧಾರ್ ಕಾರ್ಡ್ ಕಳೆದೋಗ್ಬಿಟ್ಟಿದೆ ಗೈಸ್. ಹಂಗಂತೂ ಬೇಜಾರಾಗ್ಬಿಡ್ತು ಗೈಸ್. ಆಮೇಲೆ ಒಂದು ಆಧಾರ್ ಕಾರ್ಡ್ ಫೈನಲ್ ಫೋಟೋ ಇತ್ತು. ಆಮೇಲೆ ಸಂಜೆ 3 ಗಂಟೆ ಒಳಗಡೆ ದರ್ಶನ ಆಗ್ಬಿಡುತ್ತಂತೆ ಗೈಸ್. 3 PM ಕೊಟ್ಟರೆ ಟೈಮಿಂಗು ಗೈಸ್. ಆಮೇಲೆ ಬೂದಿವಿ ಕಾಂಪ್ಲೆಕ್ಸ್ ಹತ್ರ ಬಸ್ ಹತ್ಕೊಂಡು ತಿರುಪತಿಯಿಂದ ತಿರುಮಲಗೆ ಹೋಗ್ತಾ ಇದ್ದೀವಿ ಗೈಸ್. ಬನ್ನಿ ಹೋಗೋಣ. ಇಲ್ಲಿ ಚೆಕಿಂಗ್ ಇರ್ತಾರೆ, ಇಲ್ಲಿ ಚೆಕ್ ಮಾಡಿಸ್ಕೊಂಡು ಹೋಗ್ಬೇಕು ಗೈಸ್. ಇಲ್ಲಿ ಚೆಕ್ ಪೋಸ್ಟ್ ಬರುತ್ತೆ ಗೈಸ್. ಇಲ್ಲಿ ಬಸ್ ಸ್ಟಾಪ್ ಮಾಡ್ತಾರೆ. ಇಲ್ಲಿ ಬಿಟ್ಟು ನಮ್ಮ ಲಗೇಜ್ ಎಲ್ಲ ಚೆಕ್ ಮಾಡಿಸ್ಬೇಕು ಗೈಸ್. ವಿಮಲ್ಲು ಮತ್ತು ಹನ್ಸು ಮತ್ತು ಎಣ್ಣೆ ಮತ್ತು ಮಾಂಸ ಪ್ಲಾಸ್ಟಿಕ್ ಬಟ್ಲಿದ್ರೆ ಅಲ್ಲ ಮಾಡಲ್ಲ ಗೈಸ್. ಚೆಕಿಂಗ್ ಎಲ್ಲ ಆಯಿತು ನೋಡಿ ಗೈಸ್. ಇದೆ ನಮ್ಮ ಬಸ್ಸು. ಬನ್ನಿ ಗೈಸ್, ಬಸ್ ಹತ್ಕೊಂಡು ಹೋಗಿ ಮೇಲೆ ಹೋಗೋಣ ಗೈಸ್. ಬಸ್ಸಲ್ಲೇನು ಅಷ್ಟು ಜನ ಇದ್ದಿಲ್ಲ, ಒಂದು 10 ಜನ ಇದ್ರು ಗೈಸ್ ಅಷ್ಟೇ ಬಸ್ಗೆಲ್ಲ. ಅದು ನೆಟ್ ಅಂತಾನೆ ಗೈಸ್. ಕೆಳಗಡೆನ ಮೇಲೆ ಹೋಗೋಕ್ಕೆ ಕರೆಕ್ಟಾಗಿ 1 ಅವರ್ ಬೇಕಂತೆ ಗೈಸ್ ಬಸ್ಸಲ್ಲಿ. ಅದು ತಿರುಪತಿಯಿಂದ ತಿರುಮಲೆಗೆ ಗೈಸ್. ಇದರಲ್ಲಿ ಬಂದು ಒಬ್ಬರಿಗೆ ಟಿಕೆಟ್ ಬಂದು 90 ರೂಪೀಸ್ ಗೈಸ್. ಇಬ್ಬರಿಗೂ ಸೇರಿ 180 ರೂಪೀಸ್ ಗೈಸ್. ಈ ಟಿಕೆಟ್ ಪ್ರೈಸ್ ಬಂದು ನಾರ್ಮಲ್ ಬಸ್ ಗೈಸ್. ಅದೇ AC ಬಸ್ ಆದರೆ ಒಂದು ಟಿಕೆಟ್ ಬಂದು 120 ರೂಪೀಸ್ ಗೈಸ್. ಇಬ್ಬರಿಗೆ ಬಂದು 240 ರೂಪೀಸ್ ಆಗುತ್ತೆ ಗೈಸ್. ನಾವು ಹೋಗಿದ್ದು ನಾರ್ಮಲ್ ಬಸ್ಸಲ್ಲಿ ಗೈಸ್. ಕರೆಕ್ಟಾಗಿ 1 ಅವರ್ ಆಯಿತು ಕೆಳಗಡೆ ಮೇಲೆ ಬರೋಕ್ಕೆ. ಬಸ್ಸಲ್ಲಿ ಬಿಟ್ಟು ಇವಾಗ ನಾವು ಹೋಗ್ಬೇಕಾಗಿದ್ದು CRO ಆಫೀಸ್ ಹತ್ರ ಗೈಸ್. ಹೋಗ್ಬಿಟ್ಟು ನಮಗೆ ರೂಮ್ ಬೇಕು ಗೈಸ್. ಬನ್ನಿ ಗೈಸ್ ಹೋಗೋಣ. ಅಲ್ಲಿ CRO ಆಫೀಸ್ ಹತ್ರ ಹೋಗೋಣ ಗೈಸ್. ನೋಡಿ ಗೈಸ್, ಇಲ್ಲೇ CRO ಆಫೀಸು. ಗೈಸ್ ನೋಡಿಸ್ತೀನಿ, ಬೋರ್ಡ್ ಕಾಣಿಸ್ತಾ ನೋಡಿ ಗೈಸ್. ಇಲ್ಲೇ CRO ಅಂತ ಆಗಿದೆ ನೋಡಿ ಗೈಸ್. ಇಲ್ಲಿಂದ ನಾವು ಸ್ಟೆಪ್ಸು ಲೆಫ್ಟ್ ಸೈಡ್ ಹೋಗ್ಬೇಕು ಗೈಸ್. ಇಲ್ಲಿ ಬಿಟ್ಟು ಗೈಸ್ ಹೋಗೋಣ ಗೈಸ್. ಇಲ್ಲಿ ಬಂದು ಕೀವಾಲ್ ನೋಡಿದ್ರೆ ಇಲ್ಲ, ರೂಮ್ಸ್ ಎಲ್ಲ ಫುಲ್ ಆಗಿಬಿಟ್ಟೈತೆ. ರೂಮ್ ಸಿಗೋದು ಡೌಟ್ ಅಂದರು ಗೈಸ್. ವೆಯ್ಟ್ ಮಾಡ್ತಾಯಿದ್ದೀವಿ, ನೋಡೋಣ ಗೈಸ್ ರೂಮ್ ಸಿಗತ್ತೆ ಇಲ್ಲ ಅಂತ. ರೂಮ್ ಎಲ್ಲ ಫಿಲಪ್ ಆಗಿಬಿಟ್ಟಿದೆ ಅಂತೆ ಗೈಸ್. ರೂಮಿಗೆ ಕೊಡುವಂತೆ ಗೈಸ್. ಟೈಮ್ ಬಂದು 10:30 ಗೈಸ್. ಬೆಳಿಗ್ಗೆ 5 ಗಂಟೆವರೆಗೂ ವೆಯ್ಟ್ ಮಾಡಬೇಕು ಗೈಸ್. 5 ಅವರು ಅದ್ರಲ್ಲಿ ಬೇರೆ ಒಂದು ಆಧಾರ್ ಕಾರ್ಡ್ ಬೇರೆ ಕಳೆದೋಗ್ಬಿಟ್ಟಿತ್ತು ಗೈಸ್. ಅದ್ರಿಗೆ ಹೋಗ್ಬಿಟ್ಟು ಒಂದು ಪ್ರಿಂಟ್ ಎತ್ಕೊಂಡು ಹೋಗಿದ್ದೆ ಗೈಸ್. ಅಂತಿಂತೂ 5 ಗಂಟೆ ಆಯಿತು ಗೈಸ್. ಇವಾಗ ಅನೌನ್ಸ್ಮೆಂಟ್ ಮಾಡಿದ್ರು ರೂಮ್ ಕೊಡ್ತೀವಿ ಅಂತ ಗೈಸ್. ರೂಮ್ ಕೊಡೋಕೆ ಇನ್ನೊಂದು 1/2 ಅವರ್ ಇರುತ್ತೆ ಗೈಸ್. ಫೈನಲಿ ರೂಮ್ ಸಿಕ್ತು ಗೈಸ್. ಕನ್ಫರ್ಮೇಷನ್ ಆಯಿತು, ನಿಮಗೆ ರೂಮ್ ಅಲರ್ಟ್ ಆಗಿದೆ ಅಂತ ಗೈಸ್. ಇಲ್ಲಿ ಡಿಸ್ಪ್ಲೇಲಿ ಬರುತ್ತೆ ನೋಡಿ ಗೈಸ್. ರೂಮಿಗೆ ಬಂದೆ ಗೈಸ್. ನೋಡಿ ಗೈಸ್, ರೂಮ್ ಈ ಥರ ಇದೆ ಗೈಸ್. ಪರವಾಗಿಲ್ಲ, 100 ರೂಪೀಸ್ಗೆ ಇಷ್ಟು ಮಾತ್ರ ರೂಮ್ ಸಿಗುತ್ತೆ ಗೈಸ್. ಇದೇ ರೂಮ್ ಔಟ್ಸೈಡ್ ಆದರೆ 800 ಕೊಡ್ಬೇಕು ಗೈಸ್. ಈ ರೂಮಲ್ಲಿ ಏನಂದರೆ ಬಿಸಿನೀರು ಬರಲ್ಲ ಗೈಸ್. ಆಚೆ ಇಕ್ಕೊಂಬರ್ಬೇಕು ಗೈಸ್. ಆಚೆ ಇಕ್ಕೊಂಬಂದು ಸ್ನಾನ ಮಾಡ್ಬೇಕು ಗೈಸ್. ಅದೊಂದೇ -ಪಾಯಿಂಟ್ ಗೈಸ್. ಇನ್ನೆಲ್ಲ ಪರವಾಗಿಲ್ಲ ಗೈಸ್. ನೋಡಿ ಗೈಸ್, ಈ ಥರ ಐತೆ ರೂಮ್, ಪರವಾಗಿಲ್ಲ ಗೈಸ್. ನನ್ಗೆ ಕುಂದೋರ್ಸ್ಬೇಕಾಗಿತ್ತು. ಆಮೇಲೆ ಬಂದೆ. ಟೋಕನ್ ತೊಗೊಬೇಕು, ಇಲ್ಲ ಅಮೌಂಟನ್ನು ಪೇ ಮಾಡೋಂಗಿಲ್ಲ. ಆಮೇಲೆ ಟೋಕನ್ ತೊಗೊಂಡು ಅವರು ಹಾಲ್ ನಂಬರ್ ಕೊಡ್ತಾರೆ, ಹಾಲ್ಗೆ ಹೋಗ್ಬೇಕು ಗೈಸ್. ಕುಂದೋಳಕ್ಕೆ ಕೂದಲನ್ನ ಚೆನ್ನಾಗಿ ನೀರಲ್ಲಿ ನೆನೆಸ್ಬೇಕು
ಬೈಕ್ ಗೈಸ್ ನಿಲ್ಸಿದ್ದಾಯ್ತು ಗೈಸ್. ಬನ್ನಿ ಗೈಸ್, ಕೂದಲಿದ್ರೆ ಹಿಂಗಿದ್ದೀನಿ ಗೈಸ್, ಹಿಂಗೆ ಗುಂಡೋಡ್ಸ್ಕೊಂಡು ಹೆಂಗಿರ್ತೀನಿ ನೋಡೋಣ ಬನ್ನಿ ಗೈಸ್. ನೋಡಿ ಗೈಸ್, ನನ್ನ ಮುಂದೆ ಬೇರೆ ಗುಂಡು ಹೊಡಿತಾವ್ರೆ, ಅವರಾದರೆ ನಾನೇ ಗೈಸ್ ಹೊಡ್ಸ್ಕೊಳೋದು. ಇಲ್ಲಿ ನೋಡಿ ಗೈಸ್ ಯಾವ ಥರ ಗುಂಡು ಹೊಡಿತಾವ್ರೆ ಎಲ್ಲರಿಗೂ. ಅವಾಗ ನೋಡಿ ಗೈಸ್ ಹೆಂಗಿದೆ ನೋಡಿ ಗೈಸ್, ಹೆಂಗಾಗ್ಬಿಟ್ಟಿದ್ದೀನಿ ಗುಂಡು ಹೊಡೆದ್ಮೇಲೆ. ಬಾಣಲಿ ಮಾರೋದಕ್ಕೆ ಜೈ ಅಂದ್ಕೊಂಡು ಹಂಗೆ ನಾನು ರೂಮ್ ಬಂದೆ ಗೈಸ್. ಫ್ರೆಶ್ ಅಪ್ ಆಗಿಬಿಟ್ಟು ಹಂಗೆ ನೆಕ್ಸ್ಟ್ ದರ್ಶನಕ್ಕೆ ಹೋಗ್ಬೇಕು ಗೈಸ್. ಗೈಸ್ ಹೋಗೋಣ. ಇಲ್ಲಿ ರೂಮ್ ಬಂದು ಫ್ರೆಶ್ ಅಪ್ ಆಗಿಬಿಟ್ಟು ಹಂಗೆ ಒಂದು ವಿಡಿಯೋ ಮಾಡ್ಕೊತಾ ಇದೆ ಗೈಸ್. ಬನ್ನಿ ಗೈಸ್ ಹೋಗೋಣ, ದರ್ಶನ ಮಾಡ್ಕೊಂಬರೋಣ ಗೈಸ್. ಟೈಮ್ ನೋಡಿದ್ರೆ 9 ಗಂಟೆ ಆಗಿತ್ತು ಗೈಸ್. ನಮ್ಮದು ಟೈಮ್ ಬಂದು 3 ಗಂಟೆ ಇದ್ದಿದ್ದು ಗೈಸ್. 3 ಗಂಟೆ ಒಳಗಡೆ ಆಗ್ಬಿಡುತ್ತಂತೆ ಗೈಸ್. ಅದ್ರಲ್ಲಿ ಬೇರೆ ನಂದು SSD ಟೋಕನ್ನು ಬೇಗ ದರ್ಶನ ಆಗ್ಬಿಡುತ್ತೆ ಗೈಸ್. ನನ್ನ ಯಾಕಪ್ಪ ಫೋನ್ ಇಸ್ಕೊಂಡಿಲ್ಲ ಅಂತ ಗೈಸ್. ನಮಗೆ ಮುಂದಕ್ಕೆ ಬಂದು ಎಲ್ಲೇ ಇದ್ರು ಗೈಸ್. ಆಮೇಲೆ ಲಗೇಜು ಫೋನ್ ಇದೆ ಕೊಟ್ಬಿಟ್ಟು ಹೋಗ್ಬೇಕು ಗೈಸ್. ಫೈನಲಿ ದರ್ಶನ ಎಲ್ಲ ಆಯಿತು ಗೈಸ್, ಚೆನ್ನಾಗಾಯ್ತು ದರ್ಶನ ಎಲ್ಲ. ಕರೆಕ್ಟಾಗಿ 10 ನಿಮಿಷ ಬಿಟ್ಟರು ನೋಡೋಕ್ಕೆ. ಅಲ್ಲಿಂದ ನೋಡ್ಕೊಂಡು ಬಂದು ಇಲ್ಲಿ ಮೊಬೈಲ್ಸ್ ಕಲೆಕ್ಟ್ ಮಾಡ್ಕೊಬೇಕಾಗಿತ್ತು ಗೈಸ್. ಇಲ್ಲಿ ಬಂದು ಮೊಬೈಲ್ ಕಲೆಕ್ಟ್ ಮಾಡ್ಕೊಂಡೆ ಗೈಸ್. ಕಲೆಕ್ಟ್ ಮಾಡ್ಕೊಂಡು ಇಲ್ಲಿಂದ ಹೋಗ್ಬಿಟ್ಟು ಲಾಡು ಇಸ್ಕೊಬೇಕು ಗೈಸ್. ಲಾಡು ಇಸ್ಕೊಂಡು ಮತ್ತೆ ಅಲ್ಲಿಮೇಲೆ ದೀಪ ಹಂಚ್ಬೇಕು ಗೈಸ್. ಬನ್ನಿ ಗೈಸ್ ಅಲ್ಲಿ ಹೋಗೋಣ ಗೈಸ್. ನಮ್ಮಮ್ಮ ಹೋಗಿದ್ದಾರೆ ಗೈಸ್ ದೀಪ ಹಂಚೋಕ್ಕೆ. ದೀಪ ಹಂಚ್ಕೊಂಡು ಆಮೇಲೆ ಹೋಗ್ತೀನಿ ಗೈಸ್. ರಶಲ್ಲಿ ಹೋಗೋಣ ಗೈಸ್. ನೋಡಿ ಗೈಸ್ ಎಷ್ಟು ರಶ್ ಇದ್ದಾರೆ ಅಂತ. ಯಾವಾಗ ತಿರುಪತಿಯಲ್ಲಿ ಇವಾಗ ಬಂದರೂ ಇಷ್ಟು ರಶ್ ಇದ್ದೇ ಇರ್ತಾರೆ ಗೈಸ್. ಯಾವಾಗ ಜನ ತಿರುಪತಿಯಲ್ಲಿ ಗೈಸ್. ಆಮೇಲೆ ಹಂಗೆ ಶಾಪಿಂಗ್ ಮಾಡಕ್ಕೆ ಬಂದಿದ್ವಿ ಗೈಸ್. ದರ್ಶನ ಆಯಿತು, ದೀಪ ಎಲ್ಲ ಹಂಚಿದಾಯ್ತು ಗೈಸ್. ಇವಾಗ ಶಾಪಿಂಗ್ ಮಾಡ್ಕೊಂಡು ಆಮೇಲೆ ಊಟ ಮಾಡಬೇಕು ಗೈಸ್. ಒಂದೇ ಹಶು ಆಗ್ತಾಯಿದೆ ಹೊಟ್ಟೆ ಎಲ್ಲ ಗೈಸ್. ಶಾಪಿಂಗ್ ಮಾಡ್ಕೊಂಡು ಹೋಗೋಣ ಊಟ ಮಾಡೋಕ್ಕೆ ಗೈಸ್. ನಮ್ಮಮ್ಮ ಇಲ್ಲಿ ಚೈನೀಸ್ ಕೊಡೋ ಅಂತ ಇದ್ರು, ಅಲ್ಲಿ ರೇಟ್ ಜಾಸ್ತಿ ಹೇಳಿದ್ರು. ತಿರ್ಗಾ ರೇಟ್ ಸೆಟ್ ಆಗಿಲ್ಲ. ಆಮೇಲೆ ಬೇರೆ ಇನ್ನೊಂದು ಅಂಗಡಿಯಲ್ಲಿ ನೋಡೋಕೆ ಹೋದ್ವಿ, ಅಲ್ಲಿ ಹಸು ಇದ್ದಿಲ್ಲ ಗೈಸ್. ಆಮೇಲೆ ಹಸು ಬೇರೆ ಆಗ್ತಾಯಿತ್ತು ಗೈಸ್. ಹೊಟ್ಟೆ ಹಸು ಅಂತ ಗೈಸ್. ಆಮೇಲೆ ಹಂಗೆ ಅನ್ನ ಪ್ರಸಾದವಾಗಿ ಬಂದ್ವಿ ಗೈಸ್. ಇಲ್ಲಿ ಊಟ ಹಾಕ್ತಾರೆ ಗೈಸ್. ಇಲ್ಲಿ ನೋಡಿ ಗೈಸ್ ಏನು ರಶ್ ಇದ್ದಾರೋ ಅನ್ನ ಪ್ರಸಾದ ಹಾಕೋಲ್ಲ ಗೈಸ್. ಬನ್ನಿ ಗೈಸ್ ಹೋಗೋಣ ಗೈಸ್. ಇಲ್ಲಿ ನೋಡಿ ತಿರುಪತಿ ಬೆಟ್ಟನ ಡ್ರಾಯಿಂಗ್ ಮಾಡಿಬಿಟ್ಟಿದ್ರು ಗೈಸ್. ತಿರುಪತಿ ಬೆಟ್ಟ ಮೇಲೆ ಏನಿದೆ ಅಂತ ಗೈಸ್. ಚೆನ್ನಾಗೈತೆ ಗೈಸ್. ಡ್ರಾಯಿಂಗ್ ನೋಡ್ಕೊಂಡು ಆಮೇಲೆ ಹಂಗೆ ಊಟ ಮಾಡೋಕೆ ಬಂದೆ ಗೈಸ್. ಊಟನೂ ಚೆನ್ನಾಗೈತೆ. ಚಟ್ನಿ ಮತ್ತು ಅನ್ನ ಸಾಂಬಾರು ಹಾಕಿದ್ರು ಗೈಸ್. ಮೊಸರು ಹಾಕಿದ್ರು ಗೈಸ್. ಆಮೇಲೆ ವಡೆ ಕೂಡ ಹಾಕಿದ್ರು ಗೈಸ್. ರಸ ಕೂಡ ಹಾಕಿದ್ರು ಗೈಸ್. ಚೆನ್ನಾಗೈತೆ ಊಟ. ಆಮೇಲೆ ಊಟ ಗೈಸ್ ಫಸ್ಟ್ಗೆ ಇವಾಗ ಜಾಸ್ತಿ ಚೇಂಜ್ ಮಾಡವ್ರೆ. ಫಸ್ಟ್ ಉಪ್ಪಿಟ್ಟು ಹಾಕ್ತಾಯಿದ್ರು ಗೈಸ್. ಇವಾಗ ವಡೆ ಒಂದು ಆ್ಯಡ್ ಮಾಡವ್ರೆ ಗೈಸ್. ಉಪ್ಪಿಟ್ಟು ಹಾಕಲ್ಲ ಗೈಸ್. ಆಮೇಲೆ ಊಟ ಮುಗಿಸ್ಕೊಂಡು ಬಂದೈತೆ ಜಾಪಲಿ ಟೆಂಪಲ್ ಗೈಸ್. ಟೆಂಪಲ್ ಮಾತ್ರ ಸೂಪರ್ ಆಗೈತೆ ಗೈಸ್. ನೀವು ಬಂದು ವಿಸಿಟ್ ಮಾಡಿ ಗೈಸ್. ಕ್ಲೀನ್ ಆಗಿದೆ ಗೈಸ್. ಟೆಂಪಲ್ ಎಲ್ಲ ಫುಲ್ಲು ಆ ಕಡೆ ಎಲ್ಲ ಫುಲ್ಲು ಫಾರೆಸ್ಟ್ ಗೈಸ್. ಸೆಂಟ್ರಲ್ ಟೆಂಪಲ್ ಇದೆ ಗೈಸ್. ಚೆನ್ನಾಗಿದೆ ಗೈಸ್. ಒಂದ್ಸತಿ ವಿಸಿಟ್ ಮಾಡಿ ಗೈಸ್. ಇನ್ನೊಂದು ಗೈಸ್, ಬೆಟ್ಟದ ಮೇಲೆ ಬೇರೆ ಟೆಂಪಲ್ ಎಲ್ಲ ಇದೆ ಗೈಸ್. ಎಷ್ಟೋ ಜನ ಬಂದು ಬರೀ ವೆಂಕಟರಮಣ ಸ್ವಾಮಿ ಮಾತ್ರ ನೋಡ್ಕೊಂಡು ಹೋಗ್ಬಿಡ್ತಾರೆ ಗೈಸ್. ಈ ಟೆಂಪಲ್ ಇರೋದೆಲ್ಲ ಗೊತ್ತಾಗೋದಿಲ್ಲ ಗೈಸ್. ಬಂದು ಎಲ್ಲರೂ ಬೇರೆ ಟೆಂಪಲ್ ಎಲ್ಲ ವಿಸಿಟ್ ಮಾಡಿ ನೋಡ್ಕೊಂಡು ಹೋಗಿ ಗೈಸ್. ಆಮೇಲೆ ನಾನು ಬಂದಿದ್ದೆ ಪಾಪನಾಶ್ರಮ ಗೈಸ್. ಪಾಪನಾಶ್ರಮ ಬಂದು ಇಲ್ಲಿ ನೀರೆಲ್ಲ ಬರ್ತಾಯಿತ್ತು, ಚೆನ್ನಾಗಿತ್ತು. ಇಲ್ಲಿ ಬೆಳಿಗ್ಗೆ ಬಂದರೆ ಸ್ನಾನ ಆಗಿದೆ ಗೈಸ್. ಇಲ್ಲಿ ನಾನು ಸಾಯಂಕಾಲ ಬಂದಿದ್ದು ನೈಟ್ ಆಗಿಬಿಟ್ಟಿತ್ತು ಗೈಸ್. ಇವಾಗೆಲ್ಲ ಬೆಲ್ಲ ಸ್ನಾನ ಮಾಡೋಕ್ಕೆ ನೋಡ್ಕೊಂಡು ತಿರ್ಗಾ ಹಂಗೆ ಬಂದೆ ಗೈಸ್. ಇನ್ನೂ ಟೆಂಪಲ್ ಹೋಗ್ಬೇಕಾಗಿತ್ತು ಗೈಸ್. ಆಮೇಲೆ ಬಂದಿದ್ದೆ ನಾನು ಆಕಾಶ ಗಂಗಾ ಟೆಂಪಲ್ ಗೈಸ್. ಇಲ್ಲಿ ಬಂದೆ ಗೈಸ್. ಟೆಂಪಲ್ ಮಾತ್ರ ಸೂಪರ್ ಆಗೈತೆ. ನೀರು ಹೋಗ್ತೈತೆ ಗೈಸ್. ಈ ನೀರು ಟೇಸ್ಟ್ ಮಾಡಬೇಕು ಗೈಸ್. ಮಿನರಲ್ ವಾಟರ್ ಏನೋ ಸೂಪರ್ ಆಗೈತೆ ಗೈಸ್. ನೀವು ಬಂದರೆ ವಾಟರ್ ಟ್ರೈ ಮಾಡಿ ಗೈಸ್. ಚೆನ್ನಾಗೈತೆ ಗೈಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಈ ವಿಡಿಯೋದಲ್ಲಿ ನೀವು ತಪ್ಪಾಗಿ ಹೇಳಿದರೆ ಕಮೆಂಟಲ್ಲಿ ತಿಳಿಸಿ ಗೈಸ್. ಗೊತ್ತಿಲ್ಲದೆ ನಾನು ಈ ವಿಡಿಯೋದಲ್ಲಿ ನಾನು ತಪ್ಪಾಗಿದೆ ಗೈಸ್ ಅದು ಕಮೆಂಟ್ ಮಾಡಿ ತಿಳಿಸಿ ಗೈಸ್.